ಟೈಮ್ ಬಂದು 12:05 ಆಗಿದೆ. ಆದರೆ ನಮ್ಮ ವೆದರ್ ನೋಡಿ ಹೇಗುಂಟು ಅಂತ ಥರ ಖುಷಿ ಆಗ್ತುಂಟು, ಚಳಿ ಸಹ ಆಗ್ತುಂಟು. ಅಪ್ಪ ಜಸ್ಟ್ ಮಿಸ್. ಹಲೋ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಕ್ಯಾತನ್ಮಕ್ಕಿ ಹಿಲ್ಸಿಗೆ ತಲುಪಾಯಿತು. ಇಲ್ಲಿಂದ ಕಾರೆಲ್ಲ ಹೋಗಲ್ಲ, ಸೊ ನಾವು ಈಗ ಜೀಪ್ ಬುಕ್ ಮಾಡಿದ್ದೀವಿ. ಜೀಪ್ ಕೂಡ ಬಂದಾಗಿದೆ. ಇಲ್ಲಿಂದ ಅವರು ಹಿಲ್ಸಿಗೆ ಕರ್ಕೊಂಡು ಹೋಗ್ತಾರೆ. ಇವರು ನಮ್ಮ ಡ್ರೈವರ್. ಇಪ್ಪತ್ತು ಕಾಸ್ಟ್ ನಮಗೆ 1500 ಆಯಿತು. ನಾವು ಆನ್ಲೈನ್ ಮುಂಚೆನೇ ಇದನ್ನ ಬುಕ್ ಮಾಡಿದ್ವಿ. ಇದು ಆಫ್ ರೋಡ್ ನನಗೆ ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್. ಇದು ಸಹ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡಿ, ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮೇಲೆಯಿಂದ. ಮುಂಚೆ ಎಲ್ಲ ಪ್ರೈವೇಟ್ ಬೈಕ್ಸ್ಗಳಿಗೆಲ್ಲ ಇಲ್ಲಿ ಹೋಗಲಿಕ್ಕೆ ಬಿಡ್ತಾ ಇದ್ರು, ಬಟ್ ಈಗ ರೀಸೆಂಟಾಗಿ ಕ್ಲೋಸ್ ಮಾಡಿದ್ದಾರೆ. ಒಂದು ನಾವು ಟ್ರಕ್ಕಿಂಗ್ ಹೋಗ್ಬೋದು ನಡ್ಕೊಂಡು, ಇಲ್ಲಾಂದರೆ ಈ ಜೀಪಲ್ಲೇ ಹೋಗಬೇಕು. ಈ ಜೀಪಿಗೆ ಬಂದಾದ್ಮೇಲೆ ನನಗೆ ಒಂದು ಮನ್ಸು ಬರ್ತಾ ಉಂಟು ಜೀಪ್ ಕಲಿಬೇಕು ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನಾದರೂ ನನಗೂ ಗೊತ್ತಿದ್ರೆ ಈಗೆಲ್ಲ ಓಡಿಸ್ಕೊಂಡು ಬರ್ಬೋದಿತ್ತು. ಒಂಥರ ಚೆನ್ನಾಗುಂಟು. ನಾನು ಕ್ಯಾತನಮಕ್ಕಿ ಹಿಲ್ಸಿಗೆ ಬಂದು ತಲುಪಿದೆ. ಈಗ ಟೈಮ್ ಬಂದು 12:05 ಆಗಿದೆ. ಆದರೆ ನಮ್ಮ ವೆದರ್ ನೋಡಿ ಹೇಗುಂಟು ಅಂತ ಇಲ್ಲಿ. ಫಾಗಿ ವೆದರ್. ಒಂಥರ ಖುಷಿ ಆಗ್ತುಂಟು, ಚಳಿ ಸಹ ಆಗ್ತುಂಟು. ಏನು ಕಾಣಿಸ್ತಿಲ್ಲ, ಅಲ್ಲೆಲ್ಲ ನೋಡಿ ಏನು ಕಾಣಿಸ್ತಿಲ್ಲ. ಮಳೆ ಬರ್ತಾ ಉಂಟು. ಹಾಗೆ ನಾನು ರೈನ್ ಕೋಟ್ ಹಾಕಿದ್ದೀನಿ. ನಾನು ರೈನ್ ಕೋಟೇ ಹಾಕಲ್ಲ ಆಯಿತಾ. ಇವತ್ತು ಫಸ್ಟ್ ಟೈಮ್ ನಾನು ರೈನ್ ಕೋಟ್ ಹಾಕಿ ಬರ್ತಾ ಇರೋದು. ಅಲ್ಲಿ ತನಕ ಹತ್ಬೇಕು ನಮಗೆ ಇನ್ನು ಇಲ್ಲಿಂದ. ನಿಮಗೊಬ್ಬರಿಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಬೆಳಗಿಂದ ಇವ್ರು ಇಲ್ಲೇ ಇದ್ದಾರೆ. ಬನ್ನಿ ಅವರಿಗೆ ಕೇಳುವ. ಅವ್ರಿಗೆ ಚಳಿ ಆಗ್ತಿಲ್ವಾ, ಏನು ಕಥೆ ಅಂತ ಕೇಳುವ. ಹಲೋ ಹಲೋ ಹಲೋ, ನಿಮಗೆ ಚಳಿ ಆಗ್ತಿಲ್ವಾ? ನಾನು ಹೇಳಿದಂಗೆ ವೆದರ್ ಫುಲ್ ಕ್ಲೀನ್ ಆಯಿತು. ನನಗೊಂಥರ ಖುಷಿ. ಈಗ ಫಾಗಿ ವೆದರ್ ಸ್ವಲ್ಪ ಹೋಗಿ ಗ್ರೀನರಿ ಎಲ್ಲ ಕಾಣಿಸ್ತುಂಟು. ಹಾಯ್ ಅಕ್ಕ. ಹಾಯ್ ಅಕ್ಕ. ಯಾವ ಊರು? ಚೆನ್ನೈ. You came for visit here? How is this place? Yeah, it's beautiful. Okay. How do you like it? Nice weather. ನಾನು ಹೇಳಿದ್ದು ಮತ್ತೆ ಫಾಗಿ ಕ್ಲೌಡ್ಸ್ ಬಂತು. ಎಲ್ಲ ಗ್ರಾಸ್ ಎಲ್ಲ ಮತ್ತೆ ಹೈಡ್ ಆಗಿದ್ದ ಥರ ಆಯಿತು. ಈಗ ನಮಗೆ ಏನು ಕಾಣಿಸ್ತಿಲ್ಲ. ಮಳೆ ಕೂಡ ಬರ್ತಾ ಉಂಟು. ಈಗ ರೈನ್ ಕೋಟ್ ಹಾಕಬೇಕು. 1000-2000 ಸಿಗೋ ರೈನ್ ಕೋಟ್ಗಿಂತ ಈ 100 ರೂಪಾಯಿ ರೈನ್ ಕೋಟ್ ಎಷ್ಟೋ ವಾಸಿ. ಒಂದು ಡ್ರಾಪ್ ಸಹ ನೀರು ಒಳಗೆ ಬರಲ್ಲ. ಚೆನ್ನಾಗುಂಟಲ್ವಾ? 1 ವರ್ಷ ಗ್ಯಾರಂಟಿ. ಕಂಗ್ರ್ಯಾಚುಲೇಷನ್ ಬ್ರದರ್. ರೈನಿ ಸೀಸನಲ್ಲಿ ಇದೇ ಫಸ್ಟ್ ಟೈಮ್ ಟ್ರಕ್ಕಿಂಗ್ ಬರ್ತಾ ಇರೋದು. ಆ್ಯಕ್ಚುಲಿ ನನ್ನ ಅಮ್ಮ ಇಟ್ಟ ಜಾಗಕ್ಕೆಲ್ಲ ಹೋಗಕ್ಕೆ ಬಿಡಲ್ಲ. ಅಮ್ಮ ಅವ್ರಿಗೂ ಸ್ವಲ್ಪ ಟೆನ್ಷನ್ ಇರುತ್ತಲ್ವ ನಮ್ಮ ಬಗ್ಗೆ, ಏನಾದರೂ ಆಗುತ್ತಂತ. ಅದಕ್ಕೆ ಈ ಸತಿ ನಾನು ಏನು ಮಾಡಿದ್ದೀನಿ ಅಂದರೆ ಅಮ್ಮನೇ ಕರ್ಕೊಂಡು ಬಂದಿದ್ದೀನಿ. ನಾನು ಫೈನಲಿ ಮೇಲೆ ತಲುಪಿದೆ. ಅಲ್ಲೊಂದು ಚೇರ್ ಉಂಟು, ಅಲ್ಲಿ ಕೂತ್ಕೊಂಡು ಸ್ವಲ್ಪ ವ್ಯೂನ ಎಂಜಾಯ್ ಮಾಡುವ ಬನ್ನಿ. ಸಾಕಾಯಿತು ನನಗೆ.
ಕಾಣಿಸ್ತಿಲ್ಲ ಗೈಸ್. ಇಷ್ಟು ಮೇಲೆ ಬಂದಿದ್ದೀನಿ, ಬರೀ ಫಾಗಿನೇ ಕಾಣಿಸ್ತುಂಟು. ಸ್ವಲ್ಪ ಬಿಸಿಲು ಬರಬೇಕು, ಆವಾಗ ಫುಲ್ ಕ್ಲಿಯರ್ ಆಗುತ್ತೆ. ಗಾಳಿ ತಳ್ತಾ ಉಂಟು ಗೈಸ್. ಎಷ್ಟು ಗಾಳಿ ಉಂಟು, ತುಂಬ ಚಳಿ ಕೂಡ ಆಗ್ತಾ ಉಂಟು. ನನ್ನ ರೈನ್ ಕೋಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಳಿ ಎಷ್ಟು ಜೋರುಂಟಂತ. ಫಾಗಿ ವೆದರ್ ಫುಲ್ ಹೊಡಿತಾ ಉಂಟು. ಸುತ್ತಲೂ ಬೆಟ್ಟ ಉಂಟು, ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ನಾನು ಆ್ಯಕ್ಚುಲಿ ಅಕ್ಟೋಬರಲ್ಲಿ ಬರಬೇಕಿತ್ತು, ಇವಾಗ ಬಂದಿದ್ದರಿಂದ ಫಾಗಿ ಆಗಿ ಏನೂ ಕಾಣಿಸ್ತಿಲ್ಲ. ಏನಾದರೂ ಸ್ವಲ್ಪ ಕ್ಲಿಯರ್ ಆದರೆ ನಾನು ತೋರಿಸ್ತೀನಿ, ಬಿಸಿಲೆಲ್ಲ ಬಂದರೆ ನಿಮಗೆ ವ್ಯೂ ತೋರಿಸ್ತೀನಿ ಬೆಟ್ಟಗಳದ್ದು. ನಾನು ಆವಾಗಲೇ ಹೇಳಿದಾಗೆ ಫಾಗ್ ಫುಲ್ ಹೋಗಿದೆ. ಈಗ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಎಲ್ಲ ನೋಡಿ ವಿಸಿಟ್ ಎಲ್ಲ ಮಾಡಿ ಈಗ ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬ ಬೇಜಾರಾಗ್ತುಂಟು ಈ ಪ್ಲೇಸ್ನ ಬಿಟ್ಟು ಹೋಗ್ಲಿಕ್ಕೆ, ಯಾಕಂದರೆ ಅಷ್ಟು ಸುಂದರವಾಗಿದೆ. ಎಲ್ಲ ಫಾಗೆಲ್ಲ ಹೋಗಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು. ಈ ಹೂ ನೋಡಿ ತುಂಬ ಯೂನಿಕ್ ಆಗುಂಟು. ಇದು ಇಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗೋದಾ ಅಂತ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬ ಚೆನ್ನಾಗುಂಟಲ್ವಾ? ಫ್ರೀಯಾಗಿ ನನ್ನ ಕೂದಲನ್ನ ಡೆಕೋರೇಷನ್ ಮಾಡಿದ್ದೀನಿ. ಹೇಗುಂಟು? ಫಸ್ಟ್ ಟೈಮ್ ನಾನು ಈ ಥರ ಹೂ ನೋಡ್ತಾ ಇರೋದು, ಅದಕ್ಕೆ ತಗೊಂಡು ಬಂದಿದ್ದೀನಿ. ಅಕ್ಟೋಬರ್ ಒಂದು 10ನೇ ತಾರೀಕು ಮೇಲೆ ಬಂದ್ರೆ ಸನ್ಸೆಟ್ ಸನ್ರೈಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ನಿಮಗೆ. ಓಕೆ, ಮಕ್ಕಿ ಹಿಲ್ಸ್ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು? ನನ್ನ ಚಾನಲ್ ಮತ್ತೆ ನಿಮಗೆ ಸಿಗಲ್ಲ ಅನಿಸುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಬರಿಬೇಡಿ. ಇಂಥ ವೀಡಿಯೋ ನಾನು ಹಾಕ್ತಾ ಇರ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್. ನಾನು ಟ್ರಾವೆಲಿಂಗ್ ಅಂತೂ ಜಾಸ್ತಿ ಮಾಡಲ್ಲ, ಯಾಕಂದರೆ ನನಗೆ ಟ್ರಾವೆಲಿಂಗ್ ಸಿಕ್ನೆಸ್ ಉಂಟು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗಾಯ್ಸ್. ನಮ್ಮದು ಜೀಪ್ ಚೇಂಜ್ ಆಯಿತು, ಸೊ ಆ್ಯಂಡ್ ರೋಡ್ ನೀವು ನೋಡ್ಬೋದು ಫುಲ್ ಡಗ ಆಗ್ತಾ ಉಂಟು. ಬರುತ್ತೆ ಅಂತ ಕಾದಿ ಬಿಸಿಲು ಬಂದಿದ್ದಕ್ಕೆ ಸ್ಲಿಪ್ಪರೇ ಬಿಟ್ಟೋಗಿದ್ದಾರೆ ನೋಡಿ ಕೋಪದಲ್ಲಿ. ಸ್ವಲ್ಪ ಕೂಡ ಬಿಸಿಲಿಲ್ಲ.